ಹಲೋ, ಹಾಯ್ ಕನ್ನಡಿಗರೇ. ಈಗ ತಾನೇ ಪ್ರಭಾಸ್ ಮೂವಿ ಕಲ್ಕಿ ನೋಡ್ಕೊಂಡು ಬಂದಿದ್ದೀನಿ. ಹೇಗಿತ್ತು ಮೂವಿ? VFX ಹೇಗಿದೆ? ಗೂಸ್ ಬಂಪ್ ಸೀನ್ಸ್ ಏನಾರ ಇದೆಯೋ ಇಲ್ವೋ? ಫೈಟಿಂಗ್ ಸೀನ್ಸು, ಆಕ್ಟಿಂಗು, ಪ್ರಭಾಸ್ ಅವ್ರ ಆಕ್ಟಿಂಗ್ ಆಗಿರ್ಲಿ, ದೀಪಿಕಾ ಪಡುಕೋಣೆ ಆಕ್ಟಿಂಗ್ ಆಗಿರ್ಲಿ, ಅಮಿತಾಬ್ ಬಚ್ಚನ್ ಅವ್ರ ಆಕ್ಟಿಂಗ್ ಹೇಗಿತ್ತು, ಸ್ಟೋರಿ ಲೈನ್ ಮೇಯ್ನು ಅದು ಹೇಗಿದೆ, ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮೂವಿ? ಅದರಲ್ಲೂ 3 hours ಮೂವಿ ಇದೆ. ಎಲ್ಲಾನು ಕಂಪ್ಲೀಟ್ ಈ ವಿಡಿಯೋದಲ್ಲಿ ಹೇಳ್ತೀನಿ. ಟಿಕೆಟ್ ಬುಕ್ ಮಾಡ್ಬೇಕಾ ಬೇಡವಾ ಅಂತ ನೀವೇ ಡಿಸೈಡ್ ಮಾಡಿ. ಕೊನೆಯಲ್ಲಿ ಒಂದು ಲೈಕ್, ಸಬ್ಸ್ಕ್ರೈಬು, ಫಾಲೋ ಮಾಡಿ. ಇಂಟ್ರೋ ಇಂಡಿಯನ್ ಟ್ರೆಡಿಷನ್ ಇಂದಾನೇ ಶುರು ಆಗುತ್ತೆ. ಒಂದು ಮೈಥಾಲಜಿಕಲ್ ಸ್ಟೋರಿ ಇರೋದ್ರಿಂದ ಮಿಸ್ ಮಾಡ್ಕೊಳ್ಬೇಡಿ. ಅದೇ ಒಂದು ಕೀ ತರ ಆಕ್ಚುಲಿ. ಆ ಇಂಟ್ರೋ ಇಂದಾನೇ ನಿಮಗೆಲ್ಲ ಅರ್ಥ ಆಗೋದು ಮುಂದೆ ಏನೇನಾಗ್ತಿದೆ ಅಂತ. ಇಂಟ್ರೋನ ಮಿಸ್ ಮಾಡ್ಕೊಳ್ಬಾರ್ದು. ಇನ್ನು ಆಕ್ಟಿಂಗ್ ಬಗ್ಗೆ ಯೋಚನೆ ಮಾಡಿದ್ರೆ ನೀವು ಪ್ರಭಾಸ್ ಅವ್ರ ಆಕ್ಟಿಂಗ್ ಆಗಿರ್ಲಿ, ಎಲ್ಲ ಅಮಿತಾಬ್ ಬಚ್ಚನ್ ಅವ್ರ ಆಕ್ಟಿಂಗ್ ಆಗಿರ್ಲಿ, ದೀಪಿಕಾ ಪಡುಕೋಣೆ ಅವ್ರ ಆಕ್ಟಿಂಗ್ ಆಗಿರ್ಲಿ, ಕಮಲ್ ಹಾಸನ್ ಅವ್ರ ಮಾತಾಡೋದೇ ಬೇಡ, ಅವ್ರ ಆಕ್ಟಿಂಗು, ಎಲ್ಲರ ಆಕ್ಟಿಂಗು ಸೂಪರ್ ಆಗಿದೆ. ಒಂದು ಒಳ್ಳೆ ಟೀಮ್ ಇದೆ, ಇನ್ನು ತುಂಬಾ ಸಗದಾಗಿ ಮಾಡಿದ್ದಾರೆ. ಇನ್ನು ನಾಗ್ ಅಶ್ವಿನ್ ಅವ್ರ ಡೈರೆಕ್ಷನ್ ಬಂದು ಸೂಪರ್ ಆಗಿದೆ. ಅವ್ರ ವಿಷನ್, ಅವರು ಹೇಳ್ದಂಗೆ ಒಂದು ಪಾಸ್ಟ್ ನ ನಮ್ಮ ಫ್ಯೂಚರ್ ಅರ್ಥದ ಫ್ಯೂಚರ್ ನ ಒಳ್ಳೆ ಬ್ಲೆಂಡ್ ಮಾಡಿ ತೋರಿಸಿದ್ದಾರೆ. ನಾವು ಹ್ಯೂಮನ್ ಬೀಯಿಂಗ್ಸ್ ಏನ್ ಮಾಡ್ತಾ ಇದೀವಿ, ಒಂದು ಎನ್ವೈರನ್ಮೆಂಟಲ್ ಓರಿಯೆಂಟೆಡ್ ಮೂವಿನೇ ಇದು. ಅದನ್ನ ಮಾತ್ರ ನಾನು ಪಕ್ಕ ಹೇಳ್ತೀನಿ. ಒಂದು ಬ್ಲೆಂಡ್ ಮಾಡಿ ತೋರಿಸಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ. ಇನ್ನ ನಾವು VFX ಬಗ್ಗೆ ಮಾತಾಡೋದಾದ್ರೆ, ಈ ರಾಮಾಯಣ ಯಾವ್ದು ಇತ್ತಲ್ಲ ಆ ತರ ಎಲ್ಲ ಈ VFX ತುಂಬಾ ಚೆನ್ನಾಗಿದೆ. VFX 3D ಮೂವಿ ಅಂದ್ರೆ 3D ನೋಡೋದಕ್ಕೂ 2D ನೋಡೋದಕ್ಕೂ ಅಷ್ಟು ವ್ಯತ್ಯಾಸ ಏನು ಬರೋದಿಲ್ಲ. ಅಷ್ಟೊಂದು ಸೀನ್ಸ್ ಗಳು ಏನು ಇಲ್ಲ 3D ಅಂತ ಸಂಬಂಧಪಟ್ಟಿದ್ದು. ಬಟ್ ಓವರ್ ಆಲ್ ಓಕೆ. 2D ನೋಡಿದ್ರು ಓಕೆನೆ. ಆದ್ರೆ ಒಳ್ಳೆ ಸ್ಪೀಕರ್ ಇರ್ಬೇಕು. ಸ್ಪೀಕರ್ ಇಲ್ಲ ಅಂದ್ರೆ ಒಂದೊಂದು ಡೈಲಾಗ್ ಗಳಿದಾವೆ. ಬುಜ್ಜಿ ಡೈಲಾಗ್ ಮೇಯ್ನು. ಬುಜ್ಜಿ ಡೈಲಾಗ್ ರೋಬೋಟ್ ಅಲ್ವಾ, ಸ್ವಲ್ಪ ಕಿವಿ ಕೊಟ್ಟು ಕೇಳ್ಬೇಕು ಆ ತರ ಅನ್ಸುತ್ತೆ. ಅದನ್ ಬಿಟ್ರೆ ಗೂಸ್ ಬಂಪ್ ಸೀನ್ಸ್ ಇದಾವೆ, ಸ್ವಲ್ಪ ಕಮ್ಮಿನೇ ಗೂಸ್ ಬಂಪ್ ಸೀನ್ಸ್. ಓವರ್ ಆಲ್ ಸ್ಟೋರಿ ಲೈನ್ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಫಸ್ಟ್ ಹಾಫ್ ಅಲ್ಲಿ ಸ್ವಲ್ಪ ಒಂದು 10 to 15 minutes ಬೋರ್ ಅನ್ನಿಸ್ಬೋದು. ಬೇಡದೆ ಇರೋ ಸೀನ್ ಒಂಚೂರು ಇದೆ ಅಂತ ಅನ್ನಿಸ್ಬೋದು. ಬಟ್ ನೀಡೆಡ್, ಆ ಮೂವಿಗೆ ಸ್ವಲ್ಪ ನೀಡ್ ಇದೆ ಅಷ್ಟು, ಅದಕ್ಕೋಸ್ಕರ ಮಾಡಿದ್ದಾರೆ, ಪರವಾಗಿಲ್ಲ. ಅದನ್ನ ಬಿಟ್ರೆ ಫಸ್ಟ್ ಒಂದು 10 to 15 minutes ಬೋರಿಂಗ್ ಅನ್ನಿಸ್ತರು. ಇಂಟರ್ವಲ್ ಟೈಮ್ ಅಷ್ಟರಲ್ಲಿ ಸಗದಾಗಿದೆ ಮೂವಿ ಅಂತ ಅನ್ಸುತ್ತೆ. ಇಂಟರ್ವಲ್ ಆದ್ಮೇಲೆ ಬಿಡಿ, ಅದ್ ಮೂವಿ ಹೋಗಿದ್ದೆ ಗೊತ್ತಾಗಲ್ಲ, ಮುಗ್ದೇ ಬಿಟ್ಟಿರುತ್ತೆ. ನೀವು ಇಷ್ಟು ಬೇಗ ಮುಗ್ದೋಯ್ತಾ ಅಂತೀರಾ. ಆಮೇಲೆ ಅದು ವಾವ್ ಸೀನ್ಗಳಿದಲ್ಲ, ಅಂದ್ರೆ ವಾವ್ ಸೀನು, ಇಲ್ಲ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಸೀನು ಸೆಕೆಂಡ್ ಹಾಫ್ ಅಲ್ಲಿ ಫುಲ್. ಅದೇ ಅನ್ಎಕ್ಸ್ಪೆಕ್ಟೆಡ್ ಸೀನ್ ಸೆಕೆಂಡ್ ಹಾಫ್ ಫುಲ್. ಅದನ್ ಬಿಟ್ರೆ ಇನ್ನ ಸೆಕೆಂಡ್ ಹಾಫ್, ಫಸ್ಟ್ ಹಾಫ್ ಆಯ್ತು, ಇಂಟರ್ವಲ್ ಆಯ್ತು, ಸೆಕೆಂಡ್ ಹಾಫ್ ಬಗ್ಗೆ ಇನ್ನೇನು ಕೇಳಂಗೇ ಇಲ್ಲ ನೀವು. ಮೈಂಡ್ ಬ್ಲೋಯಿಂಗ್ ಅದು. ಯಾಕಂದ್ರೆ ಹೊಸ ಎಂಟ್ರಿ, ಹೊಸ ಕ್ಯಾರೆಕ್ಟರ್, ಆಕ್ಚುಯಲ್ ಮೂವಿ ಕ್ಯಾರೆಕ್ಟರ್ ಗಳೆಲ್ಲ ಗೊತ್ತಾಗದ್ ನಮಗೆ ಸೆಕೆಂಡ್ ಹಾಫ್ ಅಲ್ಲೇ. ಅದನ್ನ ಬಿಟ್ರೆ IMDb ರೇಟಿಂಗ್ ಬಗ್ಗೆ ಹೇಳ್ತೀನಿ. IMDb ರೇಟಿಂಗ್ ಆಬ್ವಿಯಸ್ಲಿ ಹೈ ಇದ್ದೇ ಇರುತ್ತೆ. ಅರೌಂಡ್ 8.2 ಮೇಲ್ ಬರ್ಬೋದು, ಇಲ್ಲ 8 ನಿಲ್ಬೋದು. ಅದನ್ನ ಬಿಟ್ರೆ ಓವರ್ ಆಲ್ ಸ್ಟೋರಿ ಲೈನ್ ತುಂಬಾ ಚೆನ್ನಾಗಿದೆ. ನಾಗ್ ಅಶ್ವಿನ್ ಅವ್ರ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. ನೀವು ಆರಾಮಾಗಿ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಮತ್ತೆ ಫ್ಯಾಮಿಲಿ ಸಮೇತ ಹೋಗಿ. ಈ ಕಡೆ ಇವರು ಕನೆಕ್ಟ್ ಮಾಡ್ಬೋದು. ಈ ಸ್ಟೋರಿ ಹೇಗಿದೆ ಅಂದ್ರೆ ಮೈಥಾಲಜಿಕಲ್ ಸ್ಟೋರಿ ಆಗಿರೋದ್ರಿಂದ ಈ ಕಡೆ ವಯಸ್ಸಾದವರು ಕನೆಕ್ಟ್ ಮಾಡ್ಬೋದು, ಅವ್ರಿಗೂ ಒಂದು ಸ್ವಲ್ಪ ಸೀನ್ಗಳಿದಾವೆ. ಆಮೇಲೆ ಈ ಕಡೆ ನಾವು ಯಂಗ್ ಜನರೇಷನ್ ಅವರು ಇಬ್ರನ್ನು ಕಂಬೈನ್ ಮಾಡಿ ಕೂರಿಸ್ಬಿಟ್ಟು ಮೂವಿ ತೋರಿಸ್ದಂಗೆ ಅದು ತುಂಬಾ ಚೆನ್ನಾಗಿ ಬಂದಿದೆ. ಟಿಕೆಟ್ ಬುಕ್ ಮಾಡೋದಕ್ಕಿಂತ ಮುಂಚೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಯಾರಾದ್ರೂ ಮೂವಿ ನೋಡ್ಬೇಕು ಹೇಗಿದೆ ಅಂತ ಕೇಳಿದ್ರೆ ಅವ್ರಿಗೆ ಈ ರಿವ್ಯೂ ಕಟ್ಸಿ ಚೆನ್ನಾಗಿದೆ ಅಂತ ಹೇಳಿ. ಆಮೇಲೆ ಟಿಕೆಟ್ ಬುಕ್ ಮಾಡೋದಕ್ಕಿಂತ ಮುಂಚೆ ನಾನು ಹೇಳ್ತಾ ಇರೋದು, ಟಿಕೆಟ್ ಬುಕ್ ಮಾಡೋದಕ್ಕಿಂತ ಮುಂಚೆ ಗಮನದಲ್ಲಿರ್ಲಿ ಮದರ್ ಟಂಗ್ ಯಾವುದು, ನಿಮ್ಮ ಭಾಷೆ ಯಾವುದು, ನಿಮ್ಮ ಆಡು ಭಾಷೆ ಯಾವುದು, ಅದೇ ಭಾಷೆಯಲ್ಲಿ ನೋಡಿ. ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಯಾವ್ದು ಒರಿಜಿನಲ್ ಮೂವಿ ನಾವು ತಮಿಳ್ ತೆಲುಗುಲೇ ನೋಡ್ಬೇಕು, ಪ್ರಭಾಸ್ ಅವ್ರ ತೆಲುಗು ಆಕ್ಟಿಂಗು ಅದಲ್ಲ, ನಮ್ಗೆ ಸ್ಟೋರಿ ಅರ್ಥ ಆಗ್ಬೇಕು. ಸ್ಟೋರಿ ಅದರಲ್ಲಿರೋ ಮೆಸೇಜ್ ನಮ್ಗೆ ಅರ್ಥ ಆಗ್ಬೇಕಲ್ವಾ, ಅದೇ ಭಾಷೆಯಲ್ಲಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನಿಮ್ಮ ಆಡು ಭಾಷೆಯಲ್ಲಿ. ಅಷ್ಟೇ ನನ್ನ ರಿಕ್ವೆಸ್ಟು. ಸಿಗೋಣ, ಒಳ್ಳೆ ಮೂವಿ ರಿವ್ಯೂನ ಕೊಡ್ತಾ ಇರ್ತೀನಿ. ಇರೋದನ್ನ ಇದ್ದಂಗೆ ಹೇಳ್ತೀನಿ ಡೈರೆಕ್ಟ್ ಆಗಿ. ಈ ತರ ಮೂವೀಸು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ, ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ. ಯಾಕಂದ್ರೆ ಅಲ್ಲಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡಿರ್ತಾರೆ, ದುಡ್ಡು ಖರ್ಚು ಮಾಡಿ ಮೂವಿ ಮಾಡಿರ್ತಾರೆ. ಆದ್ರೆ ನಾವು ಸಾಮಾನ್ಯ ಜನರು ಎಂಟರ್ಟೈನ್ಮೆಂಟ್ ಬೇಕು, ಫ್ಯಾನ್ ಬೇಸು ಅನ್ಕೊಂಡು ಹೋಗ್ತೀವಿ.
ಇರ್ಬೇಕಲ್ಲ ಒಂಚೂರಾದ್ರೂ ನಮಗೂ. ನಾವು ಯೋಚನೆ ಮಾಡ್ಬೇಕು, ನಮ್ಮ ಜನರು ದುಡ್ಡು ಖರ್ಚು ಮಾಡ್ತಾರೆ, ಅದಕ್ಕೆ ಒಳ್ಳೆ ರಿವ್ಯೂ ಮಾಡೋಣ, ಎಂಟರ್ಟೈನ್ಮೆಂಟ್ ಎಲ್ರಿಗೂ ಸಿಗ್ತಾ ಇರುತ್ತೆ. ಸಿಗೋಣ, ಬರ್ತೀನಿ.